ಪರಿಶುದ್ಧ ಕ್ರಿಯಾ ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯಾ. ಮನುಷ್ಯ ದಿನನಿತ್ಯದ ಜೀವನದಲ್ಲಿ 60,000 ಯೋಚನೆಗಳನ್ನು ಮಾಡ್ತಾನಂತೆ. ಅದರಲ್ಲೂ 80% ಯೋಚನೆಗಳು ಕೇವಲ ನಕಾರಾತ್ಮಕ ಯೋಚನೆಗಳು, ನಕಾರಾತ್ಮಕ ವಿಚಾರಗಳು. ಈ ರೀತಿಯಾಗಿ ಯೋಚನೆ ಮಾಡೋದ್ರಿಂದ ಮನುಷ್ಯ ಮಾನಸಿಕವಾಗಿ, ದೈಹಿಕವಾಗಿ ತನ್ನ ಎನರ್ಜಿಯನ್ನು ಕಳ್ಕೊಳ್ತಾನೆ. ಹಾಗೆ ಅವನ ಎನರ್ಜಿ ಏನಿದೆ ಬಹಳಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯವಿಲ್ಲದೆ ಹೋದರೂ ಕೂಡ ಪ್ರಯತ್ನವಂತೂ ಖಂಡಿತವಾಗಲೂ ಮಾಡ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯಂತ ಉತ್ತಮವಾದಂತಹ ಹಾಗೆ ಅಷ್ಟೇ ಪರಿಣಾಮಕಾರಿಯಾದಂತಹ ಒಂದು ಮುದ್ರವನ್ನು ಹೇಳ್ತಾ ಇದ್ದೇನೆ, ಮುಷ್ಟಿ ಮುದ್ರ. ಈ ಮುದ್ರವನ್ನು ಮಾಡೋದ್ರಿಂದ ನಮ್ಮ ಮಾನಸಿಕ, ದೈಹಿಕ ಯಾವುದೇ ರೀತಿಯ ಎನರ್ಜಿ ಕಡಿಮೆಯಾಗಿದ್ದರೆ ಇದರಿಂದ ಉತ್ತಮ ಎನರ್ಜಿಯನ್ನು ಪಡಿಬೋದು. ನಕಾರಾತ್ಮಕ ಯೋಚನೆಗಳಿದ್ದರೆ ಆ ಯೋಚನೆಗಳಿಂದ ಹೊರಬರ್ಬೋದು. ಹಾಗೆ ಮಾನಸಿಕವಾಗಿ, ದೈಹಿಕವಾಗಿ ಉತ್ತಮ ಒಂದು ಚೈತನ್ಯ ಶಕ್ತಿಯನ್ನು ಪಡಿಬೋದು. ಹಾಗಾದರೆ ಈ ಮುಷ್ಟಿ ಮುದ್ರ ಹೇಗೆ ಮಾಡೋದು ನೋಡೋಣ. ಈಗಾಗಲೇ ಪ್ರತಿಯೊಂದು ಸಂದರ್ಭದಲ್ಲೂ ಯಾವ್ಯಾವ ಬೆರಳುಗಳು ಯಾವುದಕ್ಕೆ ಸಂಬಂಧಪಟ್ಟಿರೋದು ಎನ್ನುವುದನ್ನು ಹೇಳಿದ್ದೇನೆ. ಇದು ಅಗ್ನಿ ತತ್ವದ ಬೆರಳು, ಹೆಬ್ಬೆರಳು. ಇದು ವಾಯುತತ್ವದ ಬೆರಳು, ತೋರು ಬೆರಳು. ಇದು ಮಧ್ಯದ ಬೆರಳು, ಆಕಾಶ ತತ್ವದ ಬೆರಳು. ಇದು ಉಂಗುರ ಬೆರಳು, ಪೃಥ್ವಿ ತತ್ವದ ಬೆರಳು. ಹಾಗೆ ಇದು ಕೊನೆಯ ಬೆರಳು, ಜಲತತ್ವದ ಬೆರಳು. ಈ ಬೆರಳನ್ನು ಈ ರೀತಿಯಾಗಿ ಮಡಚಿ ಅದರ ನಂತರ ಈ ಹೆಬ್ಬೆರಳನ್ನು ಈ ರೀತಿಯಾಗಿ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡ ನಂತರ ಕೈಯನ್ನು ಈ ರೀತಿಯಾಗಿ ಮಾಡಿ ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೋಬೇಕು. ಹಾಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಉಸಿರನ್ನು ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರನ್ನು ಹೊರಬಿಡಬೇಕು. ಈ ರೀತಿ ಉಸಿರಾಟದ ಮೂಲಕ ಮುಷ್ಟಿ ಮುದ್ರವನ್ನು ಮಾಡೋದ್ರಿಂದ ನಿಮ್ಮ ನಕಾರಾತ್ಮಕ ಯೋಚನೆಗಳೇನಿದೆ, ಹಾಗೆ ಯಾವುದೇ ರೀತಿಯ ಒತ್ತಡ ಇರ್ಬೋದು, ಮಾನಸಿಕ ಕಿರಿಕಿರಿ ಇರ್ಬೋದು, ಈ ಎಲ್ಲ ವಿಚಾರಗಳಿಂದ ಹೊರಬಂದು ಉತ್ತಮ ರೀತಿಯ ಒಂದು ಚೈತನ್ಯದಾಯಕವಾದಂತಹ ಒಂದು ಮನಸ್ಥಿತಿ, ದೇಹ ಸ್ಥಿತಿಯನ್ನು ಪಡಿಬೋದು. ಹಾಗೆ ನಾವು ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ಎಷ್ಟು ಸಾಧ್ಯ ಇದೆ ಅಷ್ಟು ಉಸಿರನ್ನು ಮಾತ್ರ ಹಿಡಿದಿಟ್ಕೋಬೇಕು. ಹಿಂಸಾತ್ಮಕವಾಗಿ ಅಥವಾ ನಮಗೆ ಉಸಿರನ್ನು ಹಿಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಒತ್ತಡದಿಂದ ನಾವು ಉಸಿರನ್ನು ಹಿಡಿತದಲ್ಲಿ ಇಟ್ಕೋಬಾರ್ದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ಹೇಳ್ತೇನೆ. ಪರಿಶುದ್ಧ ಕ್ರಿಯಾ ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯಾ. ನಮಸ್ಕಾರ.